ಭಾನುವಾರದ ಶುಭೋದಯ ಎಲ್ರಿಗೂ. ನಾನು ನಿಮ್ಗೆ ಇವತ್ತು ಬಿರಿಯಾನಿ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ವೈಫ್ ಹೇಳಿದ್ಲು, ನೀನು ಎದ್ದು ಬರೋಷ್ಟಿಗೆ ನಾವು ಬಿರಿಯಾನಿ ಮಾಡಿರ್ತೀವಿ ಅಂತ. ಬಟ್ ನಾನು ಬೇಗನೆ ಎದ್ದು ಬಂದಿದ್ದೀನಿ. ಅವ್ರು ಆಲ್ರೆಡಿ ಏನೇನು ವೆಜಿಟೇಬಲ್ಸ್ ಬೇಕೋ ಅದೆಲ್ಲ ಚಾಪ್ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ಅವ್ರು ಹೇಗೆ ಥರ ಮಾಡ್ತಿದ್ದಾರೆ ಅಂತಂದು. ನಾನು ಬರೋಷ್ಟರಲ್ಲಿ ಅಲ್ಲೇ ಒಗ್ಗರಣೆಗೆ ಇಟ್ಟಿದ್ರು ಕುಕ್ಕರು. ಸೊ ಆಯಿಲ್ ಹಾಕಿ ಮತ್ತು ಬಿರಿಯಾನಿ ಸ್ಪೈಸಸ್ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದಾರೆ. ಅದಾದ ತಕ್ಷಣ ಚಾಪ್ ಮಾಡಿರೋ ಆನಿಯನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿದ್ದಾರೆ. ಸೊ ಅವರು ಮುಂಚೆನೇ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರು. ಆ ಚಿಕನ್ನ ಇವಾಗ ಒಗ್ಗರಣೆಗೆ ಹಾಕಿದರು. ಅದಕ್ಕೆ ಕರಡು ಮತ್ತು ಸಾಂಬಾರು ಪುಡಿ, ಖಾರದ ಪುಡಿ, ಚಿಕನ್ ಮಸಾಲ ಪುಡಿ ಮುಂಚೆನೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರು. ನಿಮಗೆಲ್ಲ ಆ್ಯಕ್ಚುಲಿ ಬಿರಿಯಾನಿ ಮಾಡೋದು ಗೊತ್ತಿರುತ್ತೆ, ಬಟ್ ಆದರೂ ನಾವು ಒಂದು ವೀಡಿಯೋ ಮಾಡ್ತಾಯಿದ್ದೀವಿ, ನೀವು ನೋಡಿರಿ. ಯಾಕಂದರೆ ಇದು ಬಿರಿಯಾನಿ ಇವಾಗ ಹೆಂಗಾಗ್ಬಿಟ್ಟಿದೆಯಪ್ಪ ಅಂದರೆ ಚಿತ್ರಾನ್ನ ಥರ ಆಗ್ಬಿಟ್ಟಿದೆ. ಲೈಕ್ ಹುಡುಗರೆಲ್ಲ ಇದರಲ್ಲಿ ಪಂಟ್ರಾಗಿರ್ತಾರೆ ಬಿಡಿ, ಬಟ್ ಆದರೂ ನಮ್ಮ ಮನೇಲಿ ನಮ್ಮ ವೈಫ್ ಚೆನ್ನಾಗಿ ಮಾಡ್ತಾಳೆ. ಸೊ ಅದಕ್ಕೆ ಅವಳೇ ಮಾಡ್ತಿದ್ದಾಳೆ. ಅದಕ್ಕೆ ಮಿಂಟ್ ಲೀವ್ಸು ಹಾಕಿದ್ಲು, ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಳೆ. ಆ್ಯಕ್ಚುಲಿ ಇದು ನಾಟಿ ಸ್ಟೈಲ್ ಅಂತ ಹೇಳ್ತಾರೆ. ನಾಟಿ ಸ್ಟೈಲ್ ಮಾತ್ರ ಇದು ನಾಟಿ ಬಿರಿಯಾನಿಯಲ್ಲ, ಯಾಕಂದರೆ ಇದನ್ನು ಬೈಲರ್ ಕೋಳಿ ಯೂಸ್ ಮಾಡಿ ಮಾಡ್ತೀವಿ. ಜೊತೆಗೆ ಫಾರಮಲ್ಲಿ ಬೆಳೆದಿರೋ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಮಾಡೋದು ನಾಟಿ ಸ್ಟೈಲ್ ಅಷ್ಟೇ. ನಾಟಿ ಬಿರಿಯಾನಿ ಅಲ್ಲ. ನಾಟಿ ಬಿರಿಯಾನಿ ಅಂದರೆ ನಾಟಿ ಕೋಳಿನೇ ಹಾಕಿ ಮಾಡೋದು, ಅದು ನಾಟಿ ಬಿರಿಯಾನಿ, ನಿಜವಾದ ನಾಟಿ ಬಿರಿಯಾನಿ. ಇಡೀ ಬೆಂಗಳೂರಲ್ಲೆಲ್ಲ ಹೇಳ್ತಾರೆ ನಾಟಿ ಸ್ಟೈಲ್ ಬಿರಿಯಾನಿ ಅಂತ, ಅದು ಪಕ್ಕ ನಾಟಿ ಸ್ಟೈಲ್ ಬಿರಿಯಾನಿ, ನಾಟಿ ಬಿರಿಯಾನಿ. ಸೊ ಈ ಬಿರಿಯಾನಿಗೆ ಟೊಮೊಟೊನೂ ಹಾಕ್ತಾಳೆ. ನಮ್ಮ ಹುಡುಗಿಗೆ ಟೊಮೊಟೊ ಅಂದರೆ ಇಷ್ಟ. ಬಿರಿಯಾನಿಯಲ್ಲಿ ಟೊಮೊಟೊ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಂದು ಹಾಕ್ತಾಳೆ. ಸೊ ನಮಗೂ ಇಷ್ಟ, ಅವಳು ಮಾಡೋ ಬಿರಿಯಾನಿನೇ ಚೆನ್ನಾಗಿರುತ್ತೆ. ಸೊ ನಾವು ಅದೇ ತಿಂತೀವಿ. ಮತ್ತು ನೋಡಿ ಹೇಳಿದ್ನಲ್ವ ಸೊಪ್ಪುಗಳು, ಆ ಸೊಪ್ಪೆಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ರೀನ್ ಕಲರ್ ಬರಲಿ, ಯಾಕಂದರೆ ನಾಟಿ ಸ್ಟೈಲ್ ಅಲ್ವಾ, ಬರಲಿ ಅಂತಂದು ಹೇಳ್ಬಿಟ್ಟು ಮಿಕ್ಸ್ ಮಾಡಿ ಹಾಕಿದ್ದಾಳೆ. ಇದು ಮಿಕ್ಸ್ ಮಾಡಿದ್ದಾದಮೇಲೆ ಅದು ನೀರನ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ. ಇದು ಫ್ರೈ ಆದಮೇಲೆ ಆಮೇಲೆ ಅವರು ರೈಸ್ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ವಾಟರ್ ಹಾಕ್ಬಿಟ್ಟು ರೆಡಿ ಮಾಡ್ತಾರೆ. ನಮಗೆ ಗೊತ್ತಲ್ವ ಹೆಂಗಿದ್ರು ನಾಟಿ ಸ್ಟೈಲ್ ಅಂತ ಹೇಳ್ಬಿಟ್ಟವ್ರೆ. ಸೊ ಗ್ರೀನಾಗಿರೋದನ್ನೆಲ್ಲ ನಾವು ನಾಟಿ ಸ್ಟೈಲ್ ಅಂತ ಒಪ್ಕೊಂಬಿಡ್ಬೇಕು. ಆ್ಯಕ್ಚುಲಿ ನಮ್ಮ ಮನೆ ವಿಚಾರ ಎಲ್ಲ ಹೇಳ್ತಿರೋದು. ಆ್ಯಕ್ಚುಲಿ ಎಲ್ಲ ಇಡೀ ಬೆಂಗಳೂರಲ್ಲಿ ಮಾಡೋದೇ ಅದಲ್ವ, ನಾಟಿ ಸ್ಟೈಲ್ ಬಿರಿಯಾನಿ, ಗ್ರೀನಾಗಿರೋದು ನಾಟಿ ಸ್ಟೈಲ್ ಬಿರಿಯಾನಿ ಅಂತ ಅಂದ್ಕೊಂಡು ತಿಂತಾ ಇರ್ತೀವಿ ಅಷ್ಟೇ. ಮತ್ತು ಇದಕ್ಕೆ ಸೊ 1:2 ಕ್ವಾಂಟಿಟಿ ಹಾಕ್ತಿದ್ದಾರೆ. ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ಆ ಥರ ಹಾಕ್ಬಿಟ್ಟು 2 ವಿಜಲ್ ಹಾಕ್ಸಿದ್ರೆ ಬಿರಿಯಾನಿ ರೆಡಿ. ಪಕ್ಕದಲ್ಲಿ ನಮ್ಮ ಮತ್ತೆ ಫ್ರೈ ಮಾಡ್ತಿದ್ದಾರೆ, ಚಿಕನ್ ಫ್ರೈ. ಆ್ಯಕ್ಚುಲಿ ರೆಸಿಪಿ ಎಲ್ಲ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ, ಅದರಲ್ಲಿ ನೀಟಾಗಿ ಬರುತ್ತೆ ರೆಸಿಪಿ ಆ ಥರ. ಯಾಕಂದರೆ ಇದು ಅರ್ಜೆಂಟಲ್ಲಿ ಮಾಡಿರೋದು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು 2 ಮಿನಿಟ್ಸಲ್ಲಿ ಬಿರಿಯಾನಿ ತೋರಿಸೋದು. ನಿಮಗೆಲ್ಲ ಹೆಂಗಿದ್ರು ಬಂದಿರುತ್ತೆ, ಬಟ್ ಆದರೂ ವೀಡಿಯೋ ನೋಡಿ ಚೆನ್ನಾಗಿ ಮಾಡಿದ್ದೀವಿ ಅಂತಂದು ಕಮೆಂಟ್ ಮಾಡಿ. ನಿಮಗೆ ನಾನು ಹೇಳಿರೋ ರೆಸಿಪಿ ವಾ ಅಂತ ಅನ್ನೋ ಥರ ಇದೆಯಾ ಅಥವಾ ಫಾ ಅನ್ನೋ ಥರ ಇದೆಯಾ ಕಮೆಂಟ್ ಮಾಡಿ ನೋಡಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಅದು ನೀವು ನೋಡಬೇಕಂದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕಿತ್ತಾಗೋವರೆಗೂ ಹೊಡಿತಾ ಇರಿ. ಥ್ಯಾಂಕ್ ಯು.